ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಹ್ಯಾಪಿ ಮದರ್ಸ್ ಡೇ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನ ವ್ಲಾಗ್ನ ನೋಡ್ತಿರೋ ಅಂಥ ಎಲ್ಲ ತಾಯಂದರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮದರ್ಸ್ ಡೇ. ಒಂದು ತಾಯಿಯಾಗಿ ನನಗೆ ಇದು 2ನೇ ವರ್ಷದ ಸಂಭ್ರಮ. ಈ 2 ವರ್ಷಗಳು ನನ್ನ ಜೀವನದಲ್ಲಿ ಅದೆಷ್ಟು ಬದಲಾವಣೆಗಳನ್ನ ತಂದಿದೆ, ಅದೆಷ್ಟು ಪಾಠಗಳನ್ನ ಕಲಿಸಿದೆ ಅನ್ನೋದು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗುನ ಬೆಳೆಸೋದ್ರಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿರೋ ಅಂಥ ನನ್ನ ಅಮ್ಮ ಅವ್ರ ಜೊತೆ ಈ ದಿನನ ಆಚರಿಸ್ತಾ ಇರೋದು ನನಗೆ ತುಂಬ ಅಂದರೆ ತುಂಬಾ ಸಂತೋಷನ ತಂದುಕೊಟ್ಟಿದೆ. ಆ್ಯಕ್ಚುಲಿ ಎವ್ರಿ ಡೇ ನನ್ನಮ್ಮ ನನಗೆ ಸುಲಭ ಆಗಲಿ ಅಂತ ಹೇಳಿ ನಾನು ಎದ್ದೊಳೋದಕ್ಕೆ ಮೊದಲು ಸ್ವಲ್ಪ ಕೆಲಸಗಳನ್ನ ಮಾಡಿಟ್ಟಿರ್ತಾಯಿದ್ರು. ಸೊ ಇವತ್ತು ನಾನು ಮುಂಚಿತವಾಗೇ ಎದ್ದು ಅವರು ವಾಕಿಂಗ್ ಹೋಗಿರೋ ಅಂಥ ಟೈಮಲ್ಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಅವ್ರು ಬರೋಷ್ಟರಲ್ಲಿ ಜ್ಯೂಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಅವರು ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ತಾಯಿದ್ರು. ಅವರು ನನಗೆ ಯಾವಾಗಲೂ ಅಷ್ಟೇ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಒಂದೇ ಒಂದು ಸ್ವತ್ತು ಅಂತ ಹೇಳಿದ್ರೆ ಅವರೇ ಅಂತ ಹೇಳ್ಬೋದು. ಸಿಂಗಲ್ ಪೇರೆಂಟ್, ಗಂಡ ಇದ್ರೂ ಇಲ್ದಂಗೆ ಬಾಳಿ, ಒಂದೇ ಒಂದು ಹೆಣ್ಣಾಗಿ ಒಬ್ಬಂಟಿಯಾಗಿ ನಿಂತು ತಾನೇ ದುಡಿದು ಒಂದು ಮಗಳನ್ನ ಸಾಕಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಅರಿವಾಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿರೋವಾಗಲೇ ಅದನ್ನು ತಿಳ್ಕೊಂಡಿದ್ದೆ. ಆದರೆ ಈಗ ನಾನು ತಾಯಿ ಆದಮೇಲೆ ತಾಯಿ ಆಗೋದೆಷ್ಟು ಕಷ್ಟ, ಮಗುನ ಸಾಕೋದೆಷ್ಟು ಕಷ್ಟ ಅಂತ ತುಂಬ ಇನ್ಡೆಪ್ತು ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮುದ್ದು ಪುಟಾಣಿ ಎದ್ಬಿಟ್ಟು ಅವ್ರ ಅಮ್ಮಮ್ಮಗೆ ವಿಶ್ ಮಾಡ್ದ. ನಾನು ಕೂಡ ಅವನಿಗೆ ಹೂ ಕೊಟ್ಬಿಟ್ಟು ಅಮ್ಮಮ್ಮ ಕೊಡು ಅಂತ ಹೇಳಿದ್ರೆ ಎಷ್ಟು ಕ್ಯೂಟಾಗಿ ವಿಶ್ ಮಾಡ್ದ. ಅವನ ಜೊತೆಲಿ ನಮ್ಮ ಚಿಂಟು ಕೂಡ, ನಮ್ಮಮ್ಮ ನನ್ನೊಬ್ಬಳನ್ನ ಮಾತ್ರನೇ ಸಾಕಿಲ್ಲ, ಅವರು ನನಗೂ ತಾಯಿಯಾಗಿದ್ದರು, ನನ್ನ ಮಗನಿಗೂ ನಮ್ಮ ಚಿಂಟುಗೂ. ನಮ್ಮ ಚಿಂಟುನ ನಾನು ಪುಟಾಣಿ ಇರೋವಾಗ ತೊಗೊಂಬಂದಾಗ ಚಿಕ್ಕ ಮಗುನ ಯಾವ ರೀತಿ ನೋಡ್ಕೊಳ್ತಾರೆ ಆ ರೀತಿ ನೋಡ್ಕೊಳ್ತಾ ಇದ್ರು. ಅವನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದಾಗಲಿ, ಅವನ್ನ ಚೆನ್ನಾಗಿ ಕೇರ್ ಮಾಡ್ಕೊಳ್ಳೋದಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅವನ್ನ ನೋಡ್ಕೊಂಡಿದ್ದಾರೆ. ನಮಗೆ ಒಂದು ಹೆಮ್ಮೆ ಇದೆ, ನಮ್ಮ 3 ಜನನ ಬೆಳೆಸಿದವರು ಅವರೇ ಅಂತ. ಆ್ಯಕ್ಚುಲಿ ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ. ನಮ್ಮ ತಂದೆಗೆ ಹೆಣ್ಮಗು ಬೇಕಾಗಿರಲಿಲ್ಲ, ಅವರು ಗಂಡು ಮಗುನೇ ಎಕ್ಸ್ಪೆಕ್ಟ್ ಮಾಡಿದರು. ಮಗು ಹುಟ್ಟಿದೆ ಅಂತ ಹೇಳಿ ಕಳಿಸ್ದಾಗ್ಲೂ ಕೂಡ ಹೆಣ್ಮಗು ಅಂತ ಕೇಳಿ ಅವರು ಹಾಸ್ಪಿಟ್ಲಿಗೆ ಕೂಡ ಬರೋದಕ್ಕೆ ರೆಡಿ ಇರಲಿಲ್ವಂತೆ. ಆ ರೀತಿಯಾಗಿ ಒಂದು ದ್ವೇಷ ಮಾಡ್ತಿದ್ದಿದ್ದು ತಂದೆ. ಯಾರ ಸಪೋರ್ಟು ಇಲ್ಲದೆ ನನ್ನನ್ನು ಒಬ್ಬಳೇ ನಿಂತು ನನ್ನ ತಾಯಿ ಸಾಕಿದ್ರಲ್ಲ, ಆಗ ಅನ್ನಿಸ್ತು ನನಗೆ ಇವರೊಬ್ರಿಗಿಂತ ಒಂದು ದೊಡ್ಡ ಸಂಬಂಧ ಬೇಕಾ ಅಂತ. ಆ್ಯಕ್ಚುಲಿ ಅಮ್ಮ ಆಗೋದು ಸುಲಭದ ಮಾತಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದನ್ನು ಅನುಭವಿಸಿದ ಮೇಲೇ ಅದ್ರ ಬೆಲೆ ತಿಳಿಯೋದು. ಕಳೆದ 2 ವರ್ಷದಲ್ಲಿ ನಾನು ನನ್ನ ಮಗು ಜೊತೆ ಮಗುವಾಗಿ ಬೆಳೆದಿದ್ದೀನಿ. ನಿದ್ರೆ ಇಲ್ದಿರ ಆ ರಾತ್ರಿಗಳು, ಆರಂಭದ ದಿನದಲ್ಲಿ ಸರಿಯಾಗಿ ನಿದ್ರೆನೇ ಇರ್ತಾ ಇರಲಿಲ್ಲ, ಸುಸ್ತಾಗ್ತಿತ್ತು. ಡೇ ಫುಲ್ಲು ನೈಟ್ ಫುಲ್ಲು ಬರೀ ಫೀಡಿಂಗ್ ಮಾಡ್ತಾನೆ ಇರಬೇಕು. ಅಂದರೆ ಹೆಂಗಂದರೆ ಕಂಪ್ಲೀಟು 24/7 ಹೋಟೆಲ್ಲು ಓಪನ್ ಇರಬೇಕು ಅಲ್ಲ, ಆ ಥರ ನಾವು ಯಾವಾಗಲೂ ಅಷ್ಟೇ ರೆಡಿಯಾಗಿರಬೇಕು. ಪಾಪು ಬಂದು ಮಿಲ್ಕ್ ಬೇಕು ಅಂತ ಕೇಳಿದ್ರೆ ಕುಡ್ಸೋದಕ್ಕೆ ರೆಡಿಯಾಗಿರಬೇಕು. ಯಾವ ರಜೆ ಇಲ್ಲ, ಯಾವ ರೆಸ್ಟ್ ಇಲ್ಲ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸರ್ವಿಸ್ ಡಿಲೇ ಆಯಿತು ಅಂದರೆ ಕಸ್ಟಮರು ಕೂಗಾಡ್ತಾರಲ್ಲ, ಹಾಗೆ ಪುಟಾಣಿ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಿದ್ದ. ಇದೆಲ್ಲ ಒಂಥರ ಸಂತೋಷದ ದಿನಗಳು, ಮತ್ತು ಏನು ಹೇಳೋದು, ಕಷ್ಟ ಅನಿಸಿದ ದಿನಗಳು. ಬಟ್ ಈಗ ನೆನೆಸ್ಕೊಂಡ್ರೆ ಒಂಥರ ನಗು ಬರುತ್ತೆ. ಇದನ್ನೆಲ್ಲ ನಾನು ಹೆಂಗೆ ಪಾಸ್ ಮಾಡಿ ಬಂದೆ ಈ ಡೇಸ್ನ ಅಂತ. ಇನ್ನು ಆಫೀಸ್ ಕೆಲಸ, ವ್ಲಾಗ್ಸು ಮತ್ತು ಕಂಟೆಂಟ್ ಕ್ರಿಯೇಷನ್ನು, ಮನೆ ಜವಾಬ್ದಾರಿ, ಇದೆಲ್ಲದ್ರ ಮಧ್ಯೆ ಮಗುನ ಆರೈಕೆ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನನಗೆ. ಇನಿಷಿಯಲ್ ಡೇಸಲ್ಲಿ ನಮಗೆ ಎಷ್ಟು ಲೋನ್ಲಿನೆಸ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎಂಟೈರ್ ಲೈಫೇ ತಲೆ ಕೆಳಗಾಗ್ಬಿಟ್ಟಿರುತ್ತೆ. ನಾವು ನಮ್ಮ ಜೀವನ ನಾವು ಮಾತ್ರನೇ ಪ್ರಿಯಾರಿಟಿ ಆಗಿರ್ತೀವಿ. ಬಟ್ ಮಗು ಬಂದಮೇಲೆ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವ್ರು ಮಾತ್ರನೇ ನಮ್ಮ ಮೈಂಡಲ್ಲಿ ಓಡ್ತಾ ಇರ್ತಾರೆ ಎನಿ ಟೈಮು. ನಾವೇ
ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡ್ರು ಫಿಸಿಕಲಿ ಆ ಕೆಲಸನ ಮಾಡ್ತಿರ್ತೀವಿ, ಬಟ್ ಮೆಂಟಲಿ ಯಾವಾಗಲೂ ಮಗುನೇ ನಮ್ಮ ತಲೆಯಲ್ಲಿ ಇರ್ತಾರೆ. ಮೇ ಬಿ ನ್ಯೂ ಮಾಮ್ಸ್ ಆಗಿರಲಿ ಅಥವಾ ತಾಯಂದಿರು ತುಂಬಾ ರಿಲೇಟ್ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಪೂಜೆಗೆ ನಾನು ನೈವೇದ್ಯಕ್ಕೆ ಖರ್ಜೂರ ಇಡ್ತೀನಲ್ವಾ, ನಮ್ಮ ಪುಟಾಣಿ ಹಿಂದ್ಗಡೆನೇ ಇರ್ತಾನೆ. ಅವನಿಗೆ ಖರ್ಜೂರ ತಿನ್ನೋದು ತುಂಬ ಅಂದರೆ ತುಂಬಾ ಇಷ್ಟ. ಅದು ಇಂಪೋರ್ಟೆಡ್ ಖರ್ಜೂರ ತರಿಸ್ತೀನಿ, ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ. ಅದು ಎನಿ ಟೈಮ್ ಕೇಳ್ತಾನೆ ಇರ್ತಾನೆ ಮಿಮ್ಮಿ ಮಿಮ್ಮಿ ಅಂತ. ಅಮ್ಮನ ಹತ್ರ ಕೈ ಕಟ್ಕೊಂಡು ಅವ್ನು ಕೂತಿದ್ದ ಅಲ್ವಾ, ಅದು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸೈಲೆಂಟಾಗಿ ಕ್ವೈಟಾಗಿ ಕೂತಿದ್ದ ಮುದ್ದು. ಸೊ ಅದಾದಮೇಲೆ ಇವತ್ತು ಸ್ಪೆಷಲ್ ಡೇ ಆಗಿದ್ದರಿಂದ ಅಮ್ಮಂಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಇವತ್ತು ಸಂತೆ ಬೇರೆ ಇತ್ತಲ್ವ, ಫ್ರೆಶ್ ಆಗಿರೋ ಅಂಥ ಫಿಶ್ ತೊಗೊಬರೋಣ ಅಂತ ಹೇಳಿ ನಮ್ಮ ಮುದ್ದು ಬಂಗಾರಿನೂ ಜೊತೇಲಿ ಕರ್ಕೊಂಡು ಸಂತೆಗೆ ಹೊರಟ್ವಿ. ಅಸಲಿಗೆ ತಾಯಿಯಂದ್ರ ದಿನಾಚರಣೆ ಅನ್ನೋದು ಒಂದೇ ಒಂದು ದಿನ ಸೆಲೆಬ್ರೇಷನ್ ಮಾಡಿ ಮುಗಿಸೋ ಅಂಥದ್ದಲ್ಲ, ಪ್ರತಿದಿನವೂ ಅವ್ರನ್ನ ಆರಾಧಿಸೋದು. ಆದರೆ ಪ್ರತ್ಯೇಕವಾಗಿ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ಈ ದಿನ ತುಂಬಾ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಒಂದಿನ ಆದರೂ ಅವ್ರಿಗೆ ಕಂಪ್ಲೀಟಾಗಿ ನಾವು ಅಟೆನ್ಷನ್ ಕೊಟ್ಟು ಕೃತಜ್ಞತೆ ಸಲ್ಲಿಸೋದು ಅವ್ರ ಮನಸ್ಸಿಗೂ ಒಂದು ಸಂತೋಷನ ಕೊಡುತ್ತೆ. ಸಂತೆಗೆ ಹೋಗಿದ್ವಿ. ಸಂತೆಯಲ್ಲಿ ತುಂಬಾ ಫ್ರೆಶ್ ಆಗಿರೋವಂಥ ವೆಜಿಟೇಬಲ್ಸು ಮತ್ತು ಫಿಶ್ಶು ಎಲ್ಲನೂ ತೊಗೊಂಡು ಬಂದ್ವಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮದರ್ಸ್ ಡೇಗೆ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ವಿಶ್ ಮಾಡಿದ ತಕ್ಷಣ ಅಮ್ಮ ನಿನಗೆ ಹ್ಯಾಪಿ ಮದರ್ಸ್ ಡೇ ಕಣೆ ಅಂತ ನನಗೆ ರಿಟರ್ನ್ ಆಗಿ ವಿಶ್ ಮಾಡಿದ್ರಲ್ವ, ಅದು ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ತಾಯಿಗೆ ಮಾತ್ರನೇ ಅದು ಅನುಭವ ಆಗುತ್ತೆ. ಯಾಕೆಂದರೆ ಈಗ ನಾನು ಮಾತ್ರ ತಾಯಿ ಎಲ್ಲ, ನೀನು ಕೂಡ ತಾಯಿ ಅಂತ ವಿಶ್ ಮಾಡಿದ್ರಲ್ವ, ತುಂಬ ಸುಂದರವಾಗಿ ಫೀಲ್ ಆಯಿತು. ಮತ್ತು ಆಗ ಒಂದೇ ಒಂದು ಹೂ ಕೊಟ್ಟಿದ್ದೆ, ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ರಲ್ವ, ಅದು ಕಾಮಿಡಿ ಮಾಡ್ಕೊಂಡು ನಗ್ತಿದ್ರು ಅಮ್ಮ. ಸೊ ಅದಕ್ಕೇ ಯಾವುದಾದ್ರೂ ರೋಸ್ ಏನಾದರೂ ಬೊಕ್ಕೆ ಏನಾದರೂ ತರೋಣ ಅಂದ್ಕೊಂಡೆ, ಬಟ್ ಅವ್ರಿಗೆ ಮಲ್ಲಿಗೆ ಗಿಡ ಅಂದರೆ ತುಂಬಾ ಇಷ್ಟ. ಯೋಚನೆ ಮಾಡ್ಕೊಂಡು ಬರ್ತಿದ್ದಾಗ ಅಲ್ಲೇ ಒಂದು ಚಿಕ್ಕ ಗಾಡಿಯಲ್ಲಿ ಪ್ಲ್ಯಾಂಟ್ಸ್ ಇಟ್ಕೊಂಡು ಮಾರ್ತಿದ್ರು. ಲಾಸ್ಟ್ ಟೈಮು ಕೂಡ ಗಿಡಗಳನ್ನ ಅಲ್ಲಿಂದ ತಂದಿದ್ದೆ. ಸೊ ಚೆನ್ನಾಗಿತ್ತು ಅಂತ ಹೇಳಿ ಮಲ್ಲಿಗೆ ಗಿಡನ ತೊಗೊಂಬಂದೆ. ಈ ವರ್ಷ ಹಾಕಿದ್ರೆ ಬರೋ ವರ್ಷಕ್ಕೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡೋಣ ಅಂತ. ಸೊ ತಂದು ಅಮ್ಮಂಗೆ ಕೊಟ್ಟಿದ್ದಕ್ಕೆ ಅವರು ತುಂಬಾ ಖುಷಿಪಟ್ಟರು. ಇನ್ನೂ ಪಾಸ್ಟ್ 1 ವೀಕಿಂದ ಅಮ್ಮಂಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಸರ್ಪ್ರೈಸಿಂಗಾಗಿ ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಅದನ್ನು ಅಮ್ಮ ಕಂಡಿಡ್ದುಬಿಟ್ರು. ನಾನು ಮನಾಲಿಗೆ ಹೋಗಿದ್ದಾಗ ಅವ್ರಿಗೆ ಕಾಶ್ಮೀರಿ ಸೂಟ್ ತಂದಿದ್ದೆ. ತುಂಬ ವರ್ಷ ಆಗೋಯ್ತು ಅದನ್ನು ಹಾಗೆ ಇಟ್ಟಿದ್ದು. ಸೊ ಈ ಸತಿ ಆದರೂ ಸ್ಟಿಚ್ ಮಾಡಿ ಕೊಡೋಣ ಅಂತ ಹೇಳಿ ಬಟ್ಟೆನ ಸ್ಟೋರ್ ರೂಮಲ್ಲಿ ಎತ್ತಿಟ್ಟಿದ್ದೆ. ಅವ್ರು ಅಕ್ಕಿ ತೆಗಿಯೋಕ್ಕೆ ಹೋದಾಗ ನೋಡಿಬಿಟ್ರು, ಬಟ್ ಆದ್ರೂ ಸರ್ಪ್ರೈಸಿಂಗಾಗಿ ಇವತ್ತೇ 2 ದಿವಸದಲ್ಲೇ ರೆಡಿ ಮಾಡಿ ಕೊಟ್ಬಿಟ್ರು ಅವರು. ಸೊ ಅದನ್ನು ಹೊಲ್ದಿರೋದು ತೊಗೊಂಬಂದು ಕೊಟ್ಟೆ, ಖುಷಿ ಆಯಿತು ಅವ್ರಿಗೆ. ಸೊ ಇವತ್ತು ಸಂಜೆ ಹಾಕ್ಕೊಳ್ಳೋಕ್ಕೆ ಅದನ್ನೇ ಹೇಳಿದ್ದೆ. ಇವತ್ತು ನಾನು ಒಂದು ವರ್ಕಿಂಗ್ ಮಾಮ್ ಆಗಿ ಅಥವಾ ಒಂದು ಕ್ರಿಯೇಟರ್ ಆಗಿ ಸಕ್ಸಸ್ಫುಲ್ ಆಗಿದ್ದೀನಿ ಅಂದರೆ ಅದಕ್ಕೆ ನನ್ನ ಗಂಡನ ಜೊತೆ ನನ್ನ ಅಮ್ಮನೂ ಕೂಡ ಒಂದು ದೊಡ್ಡ ಕಾರಣನೇ. ಮಗುನ ಹೆಂಗೆ ನೋಡ್ಕೋಬೇಕು ಅನ್ನೋದ್ರಿಂದ ಹಿಡ್ದು ನಾನು ಸುಸ್ತಾಗಿದ್ದಾಗ ನಾನಿದ್ದೀನಿ ಬಿಡು ಅಂತ ಅಮ್ಮ ಕೊಡೋ ಧೈರ್ಯ ಇದೆಯಲ್ಲ, ಅದು ಜಗತ್ತಿನ ಯಾವ ಪ್ರಶಸ್ತಿಗೂ ಸಮಾನ ಅಲ್ಲ. ನನ್ನ ಮಗುನ ಬೆಳೆಸೋದಕ್ಕೆ ಪ್ರತಿ ಹಂತದಲ್ಲೂ ಅಮ್ಮನ ಪಾತ್ರ ದೊಡ್ಡದಾಗಿದೆ. ನಾವು ಎಷ್ಟೇ ದೊಡ್ಡವರಾದ್ರೂ ಅಮ್ಮನ ಕೈ ಅಡುಗೆ ಇದೆಯಲ್ಲ, ಅಮ್ಮನ ಸಲಹೆ ನಮಗೆ ಬೇಕೇ ಬೇಕು. ಇನ್ನು ಅಮ್ಮನ ಸಹಾಯ ಇಲ್ದಿದ್ರೆ ಬಹುಶಃ ಈ 2 ವರ್ಷದ ಜರ್ನಿ ಇಷ್ಟೊಂದು ಸುಲಭ ಆಗ್ತಿತ್ತು ಅಂತ ನನಗೆ ನಂಬಿಕೆನೇ ಇಲ್ಲ. ಆ್ಯಕ್ಚುಲಿ ಇವತ್ತು ನಾನು ಸೆಲೆಬ್ರೇಟ್ ಮಾಡ್ತಿರೋದು ಕೇವಲ ನನ್ನ ತಾಯ್ತನನ ಅಲ್ಲ, ನನ್ನನ್ನು ತಾಯಿಯಾಗಿ ರೂಪಿಸಿದ ನನ್ನ ಅಮ್ಮನ್ನ ಕೂಡ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಸ್ಕೂಲ್ಗೆ ಹೋಗೋ ಏಜಿಂದನೇ ಅಮ್ಮಂಗೆ ಬರ್ಡೇ ಯಾವುದು ಅಂತ ನನಗೆ ಗೊತ್ತಿಲ್ಲ. ಸೊ ಆದ್ದರಿಂದ ತಾಯಂದಿರ ದಿನಾಚರಣೆನೇ ನಾನು ಆಗಿಂದನೂ ಅಮ್ಮನ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಈಗ ದೇವ್ರ ದಯೆಯಿಂದ ಅವ್ರ ಜೊತೆಲಿ ನಾನು ಕೂಡ ಸೇರಿ ಕೇಕ್ ಕಟ್ ಮಾಡೋ ಅಂಥ ಒಂದು ಅದೃಷ್ಟ ಮತ್ತು ಅಂತ ಬಂದಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ ನನಗೆ. ನನಗೆ ಜೀವ ಕೊಡೋದ್ರಿಂದ ಹಿಡಿದು ನನ್ನನ್ನು ಜವಾಬ್ದಾರಿಯುತವಾಗಿ ಸಾಕಿ ಚೆನ್ನಾಗಿ ಓದಿಸಿ ವಿದ್ಯಾವಂತಲಾಗಿ ಮಾಡಿ ನನ್ನನ್ನು ಡಬಲ್ ಡಿಗ್ರಿ ಮಾಡಿಸಿದ್ರು ನನ್ನ ತಾಯಿ.
ಎಲ್ಲರೂ ನನಗೆ ಆಪೋಸಿಟಾಗಿ ನಿಂತು ಅವಳನ್ನ ಓದಿಸ್ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಫ್ಯಾಮಿಲಿಗೆಲ್ಲ ಆಪೋಸಿಟಾಗಿ ನನ್ನನ್ನು ಅಷ್ಟು ಚೆನ್ನಾಗಿ ಇಂಡಿಪೆಂಡೆಂಟಾಗಿ ಮಾಡಿದ್ರು. ಮದುವೆ ಆಗಿ ಸ್ವಲ್ಪ ವರ್ಷಕ್ಕೇ ಕಷ್ಟ ಅಂತ ಹೇಳಿ ನಾನು ನನ್ನ ಗಂಡ ಬಂದು ನಿಂತಾಗ ನನ್ನ ತಾಯಿ 25 ವರ್ಷನೇ ನಿನ್ನನ್ನು ಸಾಕಿದ್ದೀನಮ್ಮ, ಇದಕ್ಕೆ ಮೇಲೆ ನಾನು ಸಾಕಲ್ವಾ, ನನ್ನ ಜೀವನ ಇರೋವರೆಗೂ ನಿನಗೆ ಆಸರೆಯಾಗಿ ನಾನು ಇರ್ತೀನಿ ಅಂತ ಹೇಳಿದ್ರಲ್ಲ, ಆ ಮಾತುಗಳನ್ನ ನನ್ನ ಜೀವನಕ್ಕೂ ಮರೆಯೋದಿಲ್ಲ. ನನಗೆ ಜೀವನದಲ್ಲಿ ಕೆಟ್ಟ ಸಮಯ ಬಂದಾಗ, ನಾನು ಕೆಟ್ಟ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಾಗ ನನ್ನ ತಾಯಿ ಒಬ್ಬರೇ ನನ್ನ ಕಣ್ಮುಂದೆ ಬಂದಿದ್ದು. ಅಕಸ್ಮಾತ್ ನನ್ನ ಏನಾದರೂ ಮಾಡ್ಕೊಂಬಿಟ್ರೆ ನನ್ನ ತಾಯಿ ಒಬ್ಬಂಟಿ ಆಗ್ಬಿಡ್ತಾರಲ್ವ, ಅವ್ರ ಜೀವನೇ ಮತ್ತು ಜೀವನನೇ ಸವಸಿ ನನ್ನನ್ನು ಸಾಕಿದ್ದಾರೆ. ಸೊ ನಾನು ಅವ್ರಿಗೋಸ್ಕರ ಮಾತ್ರನೇ ಬದುಕಬೇಕು ಅಂತ ನಾನು ಬದುಕುಳ್ದೆ. ಬಟ್ ನಾನು ಅವತ್ತು ತಗೊಂಡಿದ್ದ ನಿರ್ಧಾರ ಸರಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಬಂದಿರೋ ಅಂಥ ಕಷ್ಟಗಳು ನನ್ನ ತಾಯಿ ಪಟ್ಟಿರೋ ಅಂಥ ಕಷ್ಟದ ಮುದ್ದೆ ಏನಂದರೆ ಏನೂ ಇಲ್ಲ. ನನ್ನ ತಾಯಿ ಅಷ್ಟು ಸ್ಟ್ರಾಂಗಾಗಿದ್ದು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಎದುರಿಸಿದ್ದಾರೆ. ಅವ್ರು ಬೆಳೆಸಿದಂಥ ಮಗಳು ನಾನು. ತಪ್ಪಿನ ದಾರಿ ಹಿಡಿದ್ರೆ ನನ್ನ ಜೀವನ ನಾನು ಕಳ್ಕೊಂಡ್ರೆ ಸೊ ಅವ್ರಿಗೆ ನಾನು ಮಾಡೋ ಅಂಥ ಅವಮಾನ ಅಂತ ಹೇಳಿ ಬೌನ್ಸ್ ಬ್ಯಾಕ್ ಆಗಿ ನಾನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೆ ನನ್ನ ತಾಯಿನೇ ನನಗೆ ರೋಲ್ ಮಾಡೆಲ್ಲು. ಅವರೇ ನನಗೊಂದು ದೊಡ್ಡ ಶಕ್ತಿ. ಎಲ್ಲರಿಗೂ ಅಷ್ಟೇ ಒಂದು ದೊಡ್ಡ ಫ್ಯಾಮಿಲಿ ಇರುತ್ತೆ, ಅಥವಾ ತಂದೆ, ಅಣ್ಣ, ತಮ್ಮ ಎಲ್ಲರೂ ಸಹಾಯಕ್ಕೆ ನಿಂತಿರ್ತಾರೆ. ಬಟ್ ನನಗೆ ಒಂದೇ ಒಂದು ಪವರ್ ಅಂತ ಹೇಳಿದ್ರೆ ನನ್ನ ತಾಯಿ. ಅವರ ಆಶೀರ್ವಾದ ಇದ್ದರೆ ಏನೇನು ಬೇಕಾದರೂ ನಾನು ಜಯಿಸ್ತೀನಿ. ಇನ್ನೊಂದು ಜನ್ಮ ಪಡ್ಕೊಂಡು ಬಂದ್ರೂ ಈ ಋಣನ ನಾನು ತೀರ್ಸೋದಕ್ಕಾಗಲ್ಲ. ಥ್ಯಾಂಕ್ ಯು ಅಮ್ಮ. ಇನ್ನು ನನ್ನ ಪುಟಾಣಿ ಎಷ್ಟು ಬೇಗ ಬೆಳೆದ್ಬಿಟ್ನಲ್ವ ಅಂತ ಅನ್ನಿಸ್ತು. 2 ವರ್ಷಗಳು ಕಷ್ಟ ಆಗಿದ್ರೂ ಇದನ್ನು ದಾಟ್ಕೊಂಡು ಬಂದಮೇಲೆ ಎಲ್ಲನೂ ಸವಿ ನೆನಪು ಅಂತ ಅನ್ನಿಸ್ತಾ ಇದೆ. ಸೊ ಈವ್ನಿಂಗು ಅಮ್ಮನ ಜೊತೆ ನಾನು ಕೂಡ ಸೇರಿ ಕೇಕ್ ಕಟ್ ಮಾಡಿ ತಾಯಿ ಹತ್ರ ಆಶೀರ್ವಾದ ತಗೊಂಡು ಈ ದಿನನ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನನ್ನ ವ್ಲಾಗ್ ನೋಡ್ತಿರೋ ಅಂಥ ಎಲ್ಲ ತಾಯಂದ್ರಿಗೂ ನಾನು ಹೇಳೋ ಮಾತು ಒಂದೇ, ನಿಮಗಾಗಿ ಕೂಡ ಒಂದು ಸ್ವಲ್ಪ ಸಮಯ ಇಡಿ. ನೀವು ಖುಷಿಯಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬ ಖುಷಿಯಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಪರ್ಫೆಕ್ಟ್ ಮಾಮ್ ಆಗೋದಕ್ಕಿಂತ ನಿಮ್ಮ ಮಗುಗೆ ಪ್ರೀತಿ ನೀಡೋ ಅಂಥ ರಿಯಲ್ ಮಾಮ್ ಆಗಿರಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.